ಇದ್ದಕ್ಕಿದ್ದಾಗೆ ಯಾಕೆ ತೀರ್ಮಾನಕ್ಕೆ ಬಂದ್ರಿ? ಕೆಲವೊಂದ್ಸರಿ ಚೇಂಜಸ್ ನ ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ ವಿರಾಟ್. ಅದು ಅಲ್ಲದೆ ಇದನ್ನ ನೀನು ಚಾಲೆಂಜ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಇನ್ನು 5 years ಅಲ್ಲಿ ವಿ ವಿಲ್ ಬಿ ಇನ್ ಎ ಡಿಫರೆಂಟ್ ಪೊಸಿಷನ್. ನಿನಗೆ ಆ ಇಂಟೆಲಿಜೆನ್ಸಿ, ಎಫಿಷಿಯನ್ಸಿ ಎಲ್ಲ ಇದೆ. ಅಂಡ್ ನಮ್ ಮುಂಬೈ ಟೀಮು ಸ್ಟ್ರಾಂಗ್ ಆಗಿದೆ. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಕಣೋ. ಪ್ಲೀಸ್ ಬೇಗ ರೆಡಿಯಾಗಿ ಏರ್ಪೋರ್ಟ್ ಹೋಗು, ಮ್ಯಾನೇಜರ್ ವೇಟ್ ಮಾಡ್ತಾ ಇದ್ದಾರೆ. ಅಮ್ಮ, ಅದು ನನಗೆ ಬೇರೆ ಬೇರೆ ಎಂಗೇಜ್ಮೆಂಟ್ಸ್ ಇತ್ತು. ನಿಂದೇನೇ ಪ್ರೋಗ್ರಾಮ್ ಇದ್ರು ಪೋಸ್ಟ್ಪೋನ್ ಮಾಡಿ ಈಗ ಹೊರಡು ಪ್ಲೀಸ್. ಸರಿ ಅಮ್ಮ. ಮಿಥುನ್, ಹೇಳಿ ಮಿಥುನ್. ಸರ್, ನಾನು ಇನ್ನೊಂದು ಗಂಟೆಯಲ್ಲಿ ಏರ್ಪೋರ್ಟ್ ಬರ್ತೀನಿ, ನೀವು ಬಂದ್ಬಿಡಿ ಸರ್. ಓಕೆ ಸರಿ ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ನಿನ್ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀನಿ ಕಣೋ. ಸರಿ ಹೊರಡು. ಎಷ್ಟು ಬೇಗ ಎದ್ದು ರೆಡಿ ಆದ್ರೂ ಟೈಮ್ ಓಡ್ತಾನೇ ಇರುತ್ತೆ. ದೇವ್ರೆ, ಇನ್ನೊಂದ್ 10 ನಿಮಿಷ ಹಿಂದಕ್ಕೆ ಹಾಕ್ಬಾರ್ದಾ? ಬೇಗ ಸ್ನಾನ ಮಾಡಿದಿದ್ರೆ ಇಷ್ಟೊತ್ತಿಗೆ ನಾನು ಅರ್ಧ ದಾರಿನಲ್ಲಿ ಇರ್ತಾ ಇದ್ದೆ. ಈ ಸಿಂಧು ಇದ್ದಾಳಲ್ಲ. ಏನೋ ರಾಕೇಶ, ಇಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಕೆಲ್ಸದ ಟೈಮಿಂಗ್ಸ್ ಏನಾದ್ರು ಚೇಂಜ್ ಆಯ್ತಾ? ಇಲ್ಲ, ಇವತ್ತು ಆಫೀಸಿಗೆ ರಜಾ ಹಾಕಿದ್ದೀನಿ. ಹೌದಾ, ಒಳ್ಳೇದಾಯ್ತು ಬಿಡು. ನನ್ನ ಒಂಚೂರು ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ಬಿಡ್ತೀಯನೋ ಪ್ಲೀಸ್? ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಅಯ್ಯೋ ಹೌದಾ, ಸಿಂಧು ಎಲ್ಲೋ ಹೋಗ್ಬೇಕು ಅಂತ ಇದ್ಲು. ಅಕ್ಕಂಗೆ ಹೆಲ್ಪ್ ಮಾಡಿದ್ರೆ ತಂಗಿ ಬೀಳ್ಬೋದೇನೋ. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಓಹೋ, ಏನ್ ಮೇಡಮ್ ಅವರು ಇಷ್ಟು ಬೇಗ ರೆಡಿಯಾಗಿ ಹೊರಟ್ಬಿಟ್ಟಿದೀರಾ? ಯಾವ ಕಡೆ ಸವಾರಿ ಈಗ? ವಾಮ ಇದನ್ನ ನೋಡಕ್ ಹೊರಟಿದೀನಿ. ನಮ್ ಬಾಸ್ನ ಅವರು ನಿನ್ಗೆ ಬಾಸ್, ಅಕ್ಕಂಗೆ ಬಾಮ ಇದ.